ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದೊಂದು ವಿನೂತನ ಪ್ರಯತ್ನ ಸೂಪರ್ ಟಿವಿಯಿಂದ. ಫಸ್ಟ್ ಹಾಫ್ ಅಲ್ಲಿ ಒಂದು ಇನ್ನಿಂಗ್ಸ್ ಆದ್ಮೇಲೆ ಒಂದು ರಿವ್ಯೂ ಅನ್ನು ಕೊಡೋಣ ಅಂತ. RCB ಟಾಸ್ ಹೋದು ಮೊದಲು ಬ್ಯಾಟಿಂಗ್ ಅನ್ನ ಮಾಡ್ತು. ಅದಾದ್ಮೇಲೆ ಫಿಲ್ ಸಾಲ್ಟ್ ನಮ್ಗೆ ಹೇಗೆ ಓಪನಿಂಗ್ ಬೇಕಾಗಿತ್ತು ಅಂತ ಒಂದು ಓಪನಿಂಗ್ ಕೊಟ್ಟರು. 16 ಬಾಲಿಂಗ್ 32. ಫಸ್ಟ್ ಓವರಿಂದಾನೇ ರನ್ಗಳು ಬರೋಕ್ ಶುರುವಾಯಿತು. ಆದ್ರೆ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಪವರ್ ಪ್ಲೇ ನಲ್ಲಿ ಎಸ್ಪೆಷಲಿ. ಸೊ ಫಸ್ಟ್ 10 ಅಲ್ಲಿ ನೋಡಿದ್ರು ಕೂಡ ಅವ್ರದ್ದು ಸ್ಟ್ರಗಲ್ ಮುಂದುವರಿಯಿತು ಫಸ್ಟ್ 10 ಓವರಲ್ಲಿ. ಸೊ ಅದಾದ್ಮೇಲೆ ಫಿಲ್ ಸಾಲ್ಟ್ ನ ಔಟ್ ಮಾಡಿದಂತ ರೀತಿ ಆ ಸ್ಟಂಪಿಂಗ್ ಅಶ್ವಿನ್ ನೂರ್ ಅಹಮದ್ ಬಾಲ್ ಅಲ್ಲಿ ಧೋನಿ ಮಾಡಿದಂತೂ ಅದ್ಭುತವಾಗಿತ್ತು. ಯಾಕೆ ನಾವು ಗೋಟ್ ಅಂತ ಕರಿತೀವಿ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ್ರು. ಅಷ್ಟು ಕ್ವಿಕ್ ಒಂದು ಸ್ಟಂಪ್ ಅದು, ಅಂದ್ರೆ ಅವ್ರ ಕೈನ ಹಿಂದೆ ತರೋದೇ ಇಲ್ಲ, ಅಲ್ಲಿಂದನೇ ಸ್ಟಂಪ್ ಎಗರಿಸ್ಬಿಡ್ತಾರೆ. ಸೊ ಜಸ್ಟ್ ಒಂದು ಇಂಚಲ್ಲಿ ಅಲ್ಲಿ ಸ್ಟಂಪ್ ಔಟ್ ಆಯಿತು. ಸೊ ಅದಾದ್ಮೇಲೆ ಪಡಿಕಲ್ ಬಂದಾಗ ರನ್ ರೇಟ್ ಕಡಿಮೆ ಆಗುತ್ತೆ, ಸ್ಟ್ರೈಕ್ ರೇಟ್ ಕಡಿಮೆ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಸ್ವಲ್ಪ ಗೊಣಕೊಂಡೇ ನೋಡ್ತಾ ಇದ್ವಿ ನೀವೆಲ್ಲ. ಬಟ್ ಪಡಿಕಲ್ ಅದನ್ನ ಸುಳ್ಳು ಮಾಡಿದ್ರು. ಮೇ ಬಿ ಅವರಿಗೆ ಲೈಸೆನ್ಸ್ ಕೊಟ್ಟೆ ಕಳಿಸಿದ್ರು ಅಂತ ಕಾಣಿಸುತ್ತೆ. ಬಂದ್ ಬಾಲಿಗೆ ಹೊಡಿತಾ ಇರೋ ನಿನ್ನ ಆಟ ನೀನು ಆಡು ಅಂತ. ಸೊ ಅದನ್ನ ಇವತ್ತು ಪಡಿಕಲ್ ತೋರಿಸಿದ್ರು. 14 ಬಾಲಿಗೆ 27, 2 ಬೌಂಡ್ರಿ, 2 ಸಿಕ್ಸರ್, 192 ಅವರ ಸ್ಟ್ರೈಕ್ ರೇಟ್. ಸೊ ಇಂಥ ಒಂದು ಆಟ ಸಾಕು ಪಡಿಕಲ್ ಅಂತ ಯಂಗ್ಸ್ಟರ್ ಇಂದ. ಸೊ ಅದಾದ್ಮೇಲೆ ಪಟಿದಾರ್ ಬಂದ್ರು 10 ಓವರ್ಗೆ ಮುಂಚೆ 10ನೇ ಓವರಲ್ಲಿ ಹೊಡೆದಂತ 6. 10 ಓವರ್ಗೆ 93, 2 ವಿಕೆಟ್ಗೆ ಒಳ್ಳೆ ಸ್ಕೋರೇನೆ. ಆ ಒಂದು ಪಿಚ್ಗೆ, ಚೆಪಾಕ್ ಪಿಚ್ಗೆ ಒಳ್ಳೆ ಕಾಂಪಿಟೇಟಿವ್ ಟೋಟಲ್ ಅನ್ನ ಇವತ್ತು ನಮ್ಮ ಹುಡುಗರು ಗಳಿಸಿದ್ರು. ಸೊ ಅದಾದ್ಮೇಲೆ 11ನೇ ಓವರಿಂದ 15 ಓವರ್ ಮುಗಿಯುತ್ತೆ. 138ಕ್ಕೆ ನಮ್ದು 3 ಆಯ್ತು. ಆ ಒಂದು 5 ಓವರಲ್ಲಿ ಒಂದು ಚೆನ್ನೈ ಅವರು ಕ್ಯಾಚ್ ಬಿಟ್ರು. ಧೋನಿನೂ ಒಂದು ಕ್ಯಾಚ್ ಬಿಟ್ಟಿದ್ದು ಕೂಡ ಆಯ್ತು. ಸೊ ಪ್ಯಾಥೆಟಿಕ್ ಫೀಲ್ಡಿಂಗ್ ಇವತ್ತು ಚೆನ್ನೈ ಅವರ ಕಡೆಯಿಂದ. ಸೊ ಆ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ ಕೊಹ್ಲಿ ಔಟ್ ಆಗ್ತಾರೆ. 30 ಬಾಲಿ 31. ಚೆನ್ನಾಗಿ ಕಾಣ್ತಾ ಇದ್ರು, ರನ್ಗಳು ಬರ್ತಾ ಇತ್ತು, ಒಂದು 6 ಬಂದಿತ್ತು, ಬೌಂಡ್ರಿ ಬಂತು. ಸೊ ಆಗ ನೂರ್ ಅಹಮದ್ಗೆ ಅವ್ರ ಬಾಲ್ಗೆ ಒಂದು ಲೆಗ್ ಸೈಡ್ ಹೊಡೆಯಕ್ಕೆ ಹೋದ್ರು, ಪುಲ್ ಮಾಡಿದ್ರು. ಅದು ರಚಿನ್ ರವೀಂದ್ರ ಕ್ಯಾಚ್ ಹೋಯ್ತು. ಬಟ್ ಒಳ್ಳೆ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಕೊಹ್ಲಿ ಔಟ್ ಆದ್ರು. ಸೊ ಇಲ್ಲೇ ಹೋದ್ರೆ ಇನ್ನೂ ಕೂಡ ರನ್ ಬಂದಿರೋದು. ಬಟ್ ನಮ್ಮ ಪಟಿದಾರ್ ಮಾತ್ರ ಡಿಸಪಾಯಿಂಟ್ ಮಾಡಲಿಲ್ಲ. 11ರಿಂದ 15ನೇ ಓವರ್ವರೆಗೆ 23 ಬಾಲ್ 36 ರನ್ 15 ಓವರ್ ಮುಕ್ತಾಯ ಆದಾಗ 3 ಬೌಂಡ್ರಿ, 2 ಸಿಕ್ಸರ್, 156 ಸ್ಟ್ರೈಕ್ ರೇಟ್. ಜೊತೆಗೆ ಲಿವಿಂಗ್ ಸ್ಟೋನ್ ಕೂಡ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದ್ರು ಆ ಟೈಮಲ್ಲಿ. ಬಟ್ ಒಂದೊಳ್ಳೆ ಸ್ಕೋರ್ ಕಡೆಗೆ ಶೇಪ್ ಅಪ್ ಆಗ್ತಾ ಹೋಯ್ತು. 138ಕ್ಕೆ 3 15 ಓವರ್ಗೆ. ಆಮೇಲೆ ನೆಕ್ಸ್ಟ್ 5 ಅಲ್ಲಿ ಏನಾಯ್ತು ಅಂತಂದ್ರೆ, ನಮಗೆ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ ಯಾಕೆ ಬೇಕು ಅಂತ ಪಟಿದಾರ್ ಮತ್ತೆ ಜಿತೇಶ್ ಇಬ್ರು ಕೂಡ ತೋರಿಸಿದ್ರು. ಪಟಿದಾರ್ ಚೆನ್ನಾಗಿ ಕಾಣ್ತಾ ಇದ್ರು, ಬಟ್ ಒಂದು ಮಿಸ್ ಟೈಮ್ ಶಾಟ್ ಅನ್ನ ಹೊಡೆದ್ರು ಅಂತ ಹೇಳ್ಬೋದು. 32 ಬಾಲಿಗೆ 51 ರನ್ ಗಳಿಸಿ 4 ಬೌಂಡ್ರಿ, 3 ಸಿಕ್ಸ್, 159 ಅವರ ಸ್ಟ್ರೈಕ್ ರೇಟ್. ಜಿತೇಶ್ ಸ್ವಲ್ಪ ವಿಶ್ವಾಸ ತೋರಿಸಿದ್ರು. 1 ಬೌಂಡ್ರಿ, 1 ಸಿಕ್ಸ್ ಬಂತು. 6 ಬಾಲಿಗೆ 12, ಬಟ್ ಜಾಸ್ತಿ ಹೊತ್ತು ಉಳಿಲಿಲ್ಲ. ಲಿವಿಂಗ್ ಸ್ಟೋನ್ ಕೂಡ 10 ರನ್ ಗಳಿಸಿ ಔಟ್ ಆದ್ರು. ಸೊ ಕೊನೆಯದಾಗಿ ಕೃನಾಲ್ ಪಾಂಡ್ಯ ಬಂದ್ರು, ಅವರು ಕೂಡ ಡಕ್ ಔಟ್ ಆಗಿದ್ದು. ಸ್ವಲ್ಪ ನಿರೀಕ್ಷೆ ಇತ್ತು ಅವರಿಂದ ಫಿನಿಶ್ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ಎಲ್ಲ ಒಂದ್ ಕಡೆ ಎಂಡ್ ಅಲ್ಲಿ ನಾವು ಸ್ವಲ್ಪ ಮೊಮೆಂಟಮ್ ಅನ್ನ ಲೂಸ್ ಮಾಡಿದ್ವಿ ಅಂತ ಅನಿಸ್ತು, ಏನ್ ನಮಗೆ ಸಿಕ್ಕಿತ್ತು. ಆದ್ರೆ ಕೊನೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ನಮ್ಮ ಟಿಮ್ ಡೇವಿಡ್. ಅದಕ್ಕೋಸ್ಕರ ಅವರು ಟೀಮ್ ಅಲ್ಲಿ ಪಿಕ್ ಆಗಿರೋದು ಆಕ್ಷನ್ ಅಲ್ಲಿ. 3 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹೊಡೆದ್ರು. ಯಾರು ನಮ್ಮ ಸ್ಯಾಮ್ ಕರನ್ಗೆ 6 ಮತ್ತೊಂದು ವೈಡ್ ಬೇರೆ ಬಂತು. ಸೊ ಓವರ್ ಆಲ್ ಒಂದು ಒಳ್ಳೆ ಟೋಟಲ್ಗೆ ಕಾರಣವಾಯಿತು ಟಿಮ್ ಡೇವಿಡ್ ಅವರ ಒಂದು ಕ್ಯಾಮಿಯೋ. ಸೊ ಅವ್ರು ಆಡದಂತ ರೀತಿ ಅದ್ಭುತವಾಗಿತ್ತು. ಸೊ 8 ಬಾಲ್ 22 ರನ್, 196ಕ್ಕೆ 7 20 ಓವರಲ್ಲಿ. ಒಂದು ಖುಷಿ ಅಂತಂದ್ರೆ ಚೆನ್ನೈ ಈ ಟೋಟಲ್ ಅನ್ನು ಯಾವತ್ತೂ ಕೂಡ ಚೇಸ್ ಮಾಡಿಲ್ಲ. ಸೊ ಇದರಿಂದ 200+ ಆದಾಗ ಪಂಜಾಬ್ ಮಾತ್ರ ಚೇಸ್ ಮಾಡಿರೋದು, ಅದು ಚೆನ್ನೈ ವಿರುದ್ಧ. ಸೊ ಹಾಗೆ ಒಳ್ಳೆ ಸ್ಕೋರ್ ನಾವು ಗಳಿಸಿದ್ದೀವಿ. ಬೌಲರ್ಗಳ ಕೈಯಲ್ಲಿ ಮ್ಯಾಚ್ ಇದೆ. ಚೆನ್ನೈ ಯಾವತ್ತೂ ಕೂಡ ಈ ಸ್ಕೋರ್ ಅನ್ನ ಚೇಸ್ ಮಾಡಿಲ್ಲ. ನಮಸ್ಕಾರ.